ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿನುತಾ ಪರಮೇಶ್. ಹಚ್ಚ ಹಸಿರಿನ ಪರಿಸರದಿಂದ ಕಂಗೊಳಿಸುತ್ತಿದ್ದ ಪ್ರವಾಸಿಗರನ್ನ ಸದಾ ಕೈ ಬೀಸಿ ಕರೀತಾ ಇದ್ದ ವಯನಾಡಿನ ಮುಂಡಕ್ಕೈ, ಚೂರಲ್ಮಲ, ಅತ್ತಿಮಾಲ, ಮೆಪ್ಪಾಡಿಯಲ್ಲಿ ಇಂದು ಸ್ಮಶಾನದ ಮೌನ ಆವರಿಸಿದೆ. ಎಲ್ಲರೂ ತಮ್ಮವರನ್ನ, ತಮ್ಮ ಕುಟುಂಬದವರನ್ನ ಕಳ್ಕೊಂಡು ಸಂಕಟ ಪಡ್ತಿದ್ದಾರೆ, ನೋವು ಅನುಭವಿಸ್ತಿದ್ದಾರೆ. ಆದರೆ ಈ ಮಧ್ಯೆ ಅಚ್ಚರಿ ಎಂಬಂತೆ ತನ್ನವರನ್ನ ಕಳೆದುಕೊಂಡು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಒದ್ದಾಡ್ತಿದ್ದ ಅದೊಂದು ಶ್ವಾನ ತನ್ನ ಒಡತಿಯನ್ನ ಕಂಡು ಸಂತಸದ ಕಡಲಲ್ಲಿ ತೇಲಾಡಿದೆ. ಈ ದೃಶ್ಯ ನೋಡಿ, ಎಲ್ಲರೂ ಇಲ್ಲೇ ಇದ್ದಾರೆ, ನನ್ನವರು ಎಲ್ಲಿ ಹೋದ್ರು, ಎಷ್ಟೇ ಹುಡುಕಿದ್ರೂ ಕಾಣಿಸ್ತಾನೇ ಇಲ್ಲ. ದಿನ ಊಟ ಹಾಕಿ ತಲೆ ಸವರ್ತಿದ್ದ ನನ್ನ ಅಮ್ಮ ಎಲ್ಲಿ ಹೋದ್ಲು ಅಂತ ದುರಂತ ನಡೆದ ದಿನದಿಂದ ಈ ಶ್ವಾನ ತನ್ನವರನ್ನ ಹುಡುಕ್ತಾ ಇತ್ತು. ಆ ಹತಾಶೆ, ನಿರಾಸೆ ಈ ಶ್ವಾನದ ಮುಖದಲ್ಲಿ ನಾವು ನೋಡ್ಬೋದು. ಆದರೆ ಇದ್ದಕ್ಕಿದ್ದಂತೆ ಶ್ವಾನದ ಮುಖದಲ್ಲಿ ಸಂತಸ, ಎಲ್ಲಿಲ್ಲದ ಖುಷಿ. ತನ್ನ ಒಡತಿಯನ್ನ ನೋಡಿದ ತಕ್ಷಣ ಓಡೋಡಿ ಬಂದು ಅಪ್ಪಿಕೊಂಡಿದೆ. ಈ ದೃಶ್ಯ ಮನಕಲುಕುವಂತಿತ್ತು. ಲಿಯೋ ಎಂಬ ಹೆಸರಿನ ಶ್ವಾನ ತನ್ನ ಮನೆ ಒಡತಿ ಉಮಾರಿಂದ ಪ್ರವಾಹದ ಸಮಯದಲ್ಲಿ ದೂರವಾಗಿತ್ತು. ಕಳೆದ 6 ದಿನಗಳಿಂದ ಆಕೆಗಾಗಿ ಹುಡುಕ್ತಾ ಇತ್ತು. ರಕ್ಷಣಾ ಕಾರ್ಯಾಚರಣೆಯ ನಡುವೆ ದಿಕ್ಕು ತಪ್ಪಿದಂತಾಗಿತ್ತು. ನನ್ನವರು ಎಲ್ಲಿ ಅಂತ ದುರಂತ ಸ್ಥಳವನ್ನೆಲ್ಲ ಹುಡುಕಾಡ್ತಿತ್ತು. ಆದರೆ ಯಾವಾಗ ಜನರ ಮಧ್ಯೆ ಉಮಾರನ್ನ ನೋಡ್ತೋ ಪ್ರೀತಿಯಿಂದ ಓಡಿ ಬಂದು ಅಪ್ಪಿಕೊಂಡಿದೆ. ಚೂರಲ್ಮಲಾದಲ್ಲಿ ಗುಡ್ಡ ಕುಸಿತ ಹಿನ್ನೆಲೆ ಮನೆಯವರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಕುಟುಂಬಸ್ಥರು ಇಂದು ಕಾಳಜಿ ಕೇಂದ್ರದಿಂದ ತಾವಿದ್ದ ಸ್ಥಳಕ್ಕೆ ಬಂದಿದ್ದು, ಕುಟುಂಬಸ್ಥರು ಬರ್ತಿದ್ದಂತೆ ಒಡತಿ ಬಳಿಗೆ ಓಡಿ ಬಂದ ಶ್ವಾನ ಅಪ್ಪಿಕೊಂಡಿದೆ. ಈ ವೇಳೆ ಶ್ವಾನ ಹಾಗೂ ಒಡತಿ ಕಣ್ಣೀರು ಹಾಕಿದ ಘಟನೆ ಮನಕಲಕುವಂತಿತ್ತು. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.